ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿಗೆ. ಬೆಳಗ್ಗೆ ಎದ್ದು ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ. ಸೊ ನಿನ್ನೆ ಬೇರೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಸೊ ನನ್ನೆಲ್ಲ ಎಕ್ಸಸೈಸ್ ಮುಗಿದಾದ್ಮೇಲೆ ಆ್ಯಸ್ ಯೂಶುವಲ್ ನಾನು ಇಲ್ಲಿ ಡಿಟಾಕ್ಸ್ ವಾಟರ್ ತೊಗೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸ್ ವಿತ್ ಲೆಮನ್ ಮತ್ತು ಒಂದು ಲೋಟ ಬಿಸಿನೀರನ್ನ ಮಿಕ್ಸ್ ಮಾಡಿಕೊಂಡು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು 1 ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಕುಡಿದೆ. ಈಗ ಬ್ರೇಕ್ಫಾಸ್ಟ್ಗೆ ನಾನು ಜಸ್ಟ್ ಹುರುಳಿಕಾಳು ಸಂಗಟಿ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಅದು ಪ್ರಸಿದ್ಧವಾದಂಥ ಒಂದು ಸಂಗಟಿ, ಸಖತ್ತಾಗಿರುತ್ತೆ ಮತ್ತು ಕ್ಯಾಲ್ಸಿಯಮ್ಗೆ ತುಂಬಾ ಬೆನಿಫಿಟ್ಸ್ ಇರುವಂಥ ಸಂಗಟಿ. ನೆಕ್ಸ್ಟ್ ಟೈಮ್ ಆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಈಗ ಅದನ್ನೇ ಬ್ರೇಕ್ಫಾಸ್ಟ್ ಕುಡ್ಕೊಂಡೆ. ಮಧ್ಯಾಹ್ನದ ಊಟಕ್ಕೆ 2 ಚಪಾತಿ, ಪಲ್ಯ ಮತ್ತು ಸೌತೆಕಾಯಿ, ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಅದಾದ ನಂತರ ನಾನೀಗ ಊಟನ ಮುಗಿಸ್ಕೋಬೇಕು. ಸೊ ಊಟ ಚೆನ್ನಾಗಿ ಮಧ್ಯಾಹ್ನ ತಿಂದೆ, ಯಾಕಂದರೆ ಬೆಳಗ್ಗೆ ನಾನು ಜಸ್ಟ್ ಹುರುಳಿ ಸಂಗಟಿ ಕುಡಿದಿದ್ದೆ. ಸಖತ್ ಕ್ಯಾಲ್ಸಿಯಮ್ ಇರುತ್ತೆ ಹುರುಳಿ ಸಂಗಟಿಯಲ್ಲಿ, ಮತ್ತು ಕುಡಿಯೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಮಜ್ಜಿಗೆ ಕೂಡ ತಗೊಳ್ತಾ ಇದ್ದೀನಿ ಊಟ ಆದಮೇಲೆ. ಎವ್ರಿ ಡೇ ಒಂದು ಮಜ್ಜಿಗೆ ತೊಗೊಳೋದ್ರಿಂದ ಈ ಬೇಸಿಗೆಗೆ ತುಂಬಾ ಹೆಲ್ದಿಯಾಗಿರ್ತೀವಿ. ಸೊ ತಕ್ರಾಣಾಂ ನರಾಣಾಂ ಹಿತಾಯ ಭವತಿ ಅಂತ ಹೇಳ್ತಾರೆ ನಮ್ಮ ಸಂಸ್ಕೃತದಲ್ಲಿ. ರಾತ್ರಿ ಊಟ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ದಕ್ಕೆ ರಾತ್ರಿ ಲೈಟಾಗಿ ನಾನು ಸಪೋಟ ಜ್ಯೂಸನ್ನ ತಗೊಳ್ತಾ ಇದ್ದೀನಿ. ಆದಷ್ಟು ಲಿಕ್ವಿಡ್ ತೊಗೊಳ್ಳೋದು ಒಳ್ಳೆಯದು. ಸಪೋಟ ಜ್ಯೂಸ್ಗೆ ನಾನು ಯಾವುದೇ ರೀತಿ ಹಾಲನ್ನ ಮಿಕ್ಸ್ ಮಾಡಿಲ್ಲ, ಜಸ್ಟ್ ನೆನೆಸಿರೋ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಮತ್ತು ಪ್ರತಿನಿತ್ಯದ ಹಾಗೆ ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಸೊ ಇದು 8:30-9 ಗಂಟೆಗೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ಬಿಟ್ರೆ ಅಲ್ಲಿಗೆ ನನ್ನ ಕೆಲಸ ಮುಗಿದೋಗುತ್ತೆ. ಸೊ ಹೀಗಿತ್ತು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.